ಒಂದು ಸ್ವಲ್ಪ ಆ ಕಡೆ ಸರಿ, ಒಂದು ಸ್ವಲ್ಪ ಇಲ್ಲಿ ಬಾ, ಸ್ವಲ್ಪ ನಾನು ಹೇಳಿದ ಮಾತನ್ನು ಕೇಳ್ತೀಯಾ, ಒಂಚೂರು ಇದನ್ನು ಮೇಲೆ ಎತ್ತಿಡು, ಒಂದು ಸ್ವಲ್ಪ ಅದನ್ನು ನನಗೆ ಕೊಡು, ಯಾಕೋ ಒಂಚೂರು ಬೆನ್ನು ಕೆರೀತಾ ಇದೆ, ನನ್ನ ಬೆನ್ನು ಒಂದು ಸ್ವಲ್ಪ ಕೆರೀತೀಯಾ. ವೆಲ್ ಫ್ರೆಂಡ್ಸ್, ಈ ರೀತಿಯ ಅನೇಕ ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಪ್ರತಿನಿತ್ಯ ಮಾತನಾಡ್ತಾ ಇರ್ತೀವಿ. ಹಾಗಾದರೆ ಇದೇ ರೀತಿಯ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಮಾತನಾಡಬಹುದು ಅಂತನ್ನೋದ್ರ ಬಗ್ಗೆ ಕೆಲವು ಡೈಲಿ ಯೂಸ್ಡ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲೀಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತು ನಾನು ಕಲಿಸುವಂಥ ಈ ವಾಕ್ಯಗಳನ್ನ ಚೆನ್ನಾಗಿ ಉಪಯೋಗಿಸಿಕೊಂಡು ನೀವು ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಉಪಯೋಗಿಸಿದ್ದೇ ಆದರೆ ನೀವು ಸಹ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇವತ್ತಿನ ಈ ವಾಕ್ಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನ ಕಲೀಲಿಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇದನ್ನು ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈ ರೀತಿಯ ವಾಕ್ಯಗಳನ್ನು ನಾವು ಮಾತನಾಡಬೇಕಾದಾಗ ಕನ್ನಡದಲ್ಲಿ ಏನು ಸ್ವಲ್ಪ ಸ್ವಲ್ಪ ಒಂಚೂರು ಅಂತಂದು ಈ ರೀತಿ ಮಾತನಾಡ್ತಾ ಇರ್ತೀವಿ. ಅದಕ್ಕೆ ಅ ಬಿಟ್ ಅಂತನ್ನೋದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಫಸ್ಟ್ ಸೆಂಟೆನ್ಸ್, ಸ್ವಲ್ಪ ಆ ಕಡೆ ಸರಿಯಿರಿ. ಈಗ ಯಾರೊಬ್ಬರು ಕೂತಿದ್ದಾರೆ, ಸೋಫಾ ಮೇಲೆ ಕೂತಿರ್ತಾರೆ, ಅಥವಾ ನೀವು ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದಾಗ ಸೊ ಅಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರೊಬ್ಬರು ಕೂತಿರ್ತಾರೆ, ಒಂದು ಸ್ವಲ್ಪ ಆ ಕಡೆ ಸರಿರಿ ಅಂತಂತ ನೀವು ಹೇಳ್ತಾ ಇರ್ತೀರಲ್ವ, ಅದನ್ನ ನಾವು ಹೇಳಲಿಕ್ಕೆ ಏನಂತಂದು ಹೇಳಬೇಕು, ಮೂವ್ ಅ ಬಿಟ್. ಓಕೆ, ಹೇಳಿ ನನ್ನ ಜೊತೆಗೆ, ಮೂವ್ ಅ ಬಿಟ್. ನೆಕ್ಸ್ಟ್, ಸ್ವಲ್ಪ ಆ ಕಡೆ ತಳ್ಳು. ಈಗ ಏನನ್ನೋ ಯಾರೋ ಒಬ್ಬರು ಸರಿಸ್ತಾ ಇದ್ದಾರೆ ಅಥವಾ ನೀವು ಏನೋ ಒಂದನ್ನು ಸರಿಸ್ತಾ ಇದ್ರಿ, ಸೊ ಅದಕ್ಕೆ ನಿಮ್ಮ ಒಬ್ಬರಿಂದ ಅದನ್ನು ತಳ್ಳಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ನೀವೇನಂತೀರಿ, ಒಂದು ಸ್ವಲ್ಪ ಹೆಲ್ಪ್ ಮಾಡು, ಸ್ವಲ್ಪ ಆ ಕಡೆ ತಳ್ಳು ಅಂತಂತ ಹೇಳಿಕೆ ಪುಷ್ ಇಟ್ ಲಿಟಲ್ ಅಂತಂದು ಅನ್ಬೇಕು, ಪುಷ್ ಇಟ್ ಲಿಟಲ್. ಸೊ ಇಲ್ಲಿ ಪುಷ್ ಇಟ್ ಅ ಬಿಟ್ ಅಂತನಲ್ಲ, ಪುಷ್ ಇಟ್ ಲಿಟಲ್ ಅಂತಂತಂದು ಹೇಳಬೇಕಾಗತ್ತೆ. ನೆಕ್ಸ್ಟು, ಕೆಲವೊಮ್ಮೆ ಏನಾಗ್ತಾ ಇರುತ್ತೆ, ನಮಗೆ ಬೆನ್ನು ಕೆರೀತಾ ಇರುತ್ತೆ ನೋಡಿ, ಸ್ವಲ್ಪ ಬೆನ್ನು ಕೆರೆ, ಹೌದಾ, ಬೆನ್ನು ಕೆರೀತಾ ಇರುತ್ತೆ, ನಾವು ಹೇಳ್ತಾ ಇರ್ತೀವಿ, ಯಾಕೋ ಒಂಚೂರು ಬೆನ್ನು ಕೆರೀತಾ ಇದೆ, ಸ್ವಲ್ಪ ಬೆನ್ನು ಕೆರೀತೀಯಾ ಅಂತಂದು ಹೇಳಿಕೆ ಏನಂತೀರಿ. ಸೊ ಇಲ್ಲಿ ನಾವು ಹೇಳಬೇಕಾಗಿದ್ದು ಸ್ಕ್ರ್ಯಾಚ್ ಅ ಬಿಟ್ ಆನ್ ಮೈ ಬ್ಯಾಕ್ ಅಂತಂತಂದು. ಇಲ್ಲಿ ಸ್ಕ್ರ್ಯಾಚ್ ಅಂತ ನೀವು ನೋಡಿರ್ತೀರಿ, ಸ್ಕ್ರ್ಯಾಚ್ ಕಾರ್ಡ್ ಅಂತಂದು ಸ್ಕ್ರ್ಯಾಚ್ ಮಾಡಿರಿ ಅಂತಂದು ಹೇಳ್ತಾ ಇರ್ತಾರೆ ನೋಡ್ರಿ, ಅದೇ ರೀತಿ ಇಲ್ಲಿ ಸ್ಕ್ರ್ಯಾಚ್ ಅಂತಂದು ಬರುತ್ತೆ. ಇಲ್ಲಿ ಸ್ಕ್ರ್ಯಾಚ್ ಅಂತಂದರೆ ಕೆರೆಯೋದಕ್ಕೆ ನಾವು ಸ್ಕ್ರ್ಯಾಚ್ ಅಂತೀವಿ. ಆದರೆ ನಮಗೆ ಈಗ ಕಡಿತಾ ಇದೆ ಅಂತಂದು ಹೇಳ್ತಾ ಇರ್ತೀವಿ ನೋಡಿ, ಕೆಲವೊಮ್ಮೆ ಯಾಕೋ ಇಲ್ಲಿ ಕಡ್ದಂಗೆ ಆಗ್ತಾ ಇದೆ ಅಂತಂದು, ಅದಕ್ಕೆ ನಾವು ಈಚ್ ಅಂತಂದು ಹೇಳ್ತೀವಿ. ಈಚ್ ಬೇರೆ, ಸ್ಕ್ರ್ಯಾಚ್ ಬೇರೆ. ಈಚ್ ಅಂತಂತಂದರೆ ಅಂದರೆ ಕಡಿಯುವುದು, ಒಂಥರ ಬೆನ್ನು ಕೆರೆತ ಉಂಟಾಗ್ತಾ ಇರುತ್ತೆ, ಅದಕ್ಕೆ ನಾವು ಈಚ್ ಅಂತಂದು ಹೇಳ್ತೀವಿ. ಈಗ ಬೇರೆಯವರು ನಮ್ಮ ಬೆನ್ನನ್ನು ಕೆರೆ ಅಂತಂದು ಹೇಳಲಿಕ್ಕೆ ನಾವು ಏನಂತಂದು ಯೂಸ್ ಮಾಡಬೇಕು, ಸ್ಕ್ರ್ಯಾಚ್ ಅಂತಂದು ಯೂಸ್ ಮಾಡಬೇಕು. ಸ್ಕ್ರ್ಯಾಚ್ ಸ್ವಲ್ಪ ಕೆರೆ ಅಂತಂದು ಹೇಳಲಿಕ್ಕೆ ಸ್ಕ್ರ್ಯಾಚ್ ಎ ಬಿಟ್, ಸ್ವಲ್ಪ ಕೆರೆ ಅಂತಂದಲಿಕ್ಕೆ ಸ್ಕ್ರ್ಯಾಚ್ ಎ ಬಿಟ್. ಈಗ ನನ್ನ ಬೆನ್ನನ್ನು ನೀವು ಕೆರೆಯಿರಿ ಅಂತಂದು ಹೇಳಲಿಕ್ಕೆ ಆನ್ ಮೈ ಬ್ಯಾಕ್ ಅಂತಂದು ಯೂಸ್ ಮಾಡಬೇಕು. ಬ್ಯಾಕ್ ಅಂತಂತಂದರೆ ಬೆನ್ನು. ಈಗ ನನ್ನ ಕೈ ಕೆರೆಯಿರಿ, ಸ್ಕ್ರ್ಯಾಚ್ ಅ ಬಿಟ್ ಆನ್ ಮೈ ಹ್ಯಾಂಡ್. ಓಕೆ, ಸ್ವಲ್ಪ ನನ್ನ ತಲೆ ಕೆರೆಯಿರಿ, ಸ್ಕ್ರ್ಯಾಚ್ ಎ ಬಿಟ್ ಆನ್ ಮೈ ಹೆಡ್. ಈ ರೀತಿಯಾಗಿ ನೀವು ಯೂಸ್ ಮಾಡ್ಬೋದು. ವಂಡರ್ಫುಲ್. ನೆಕ್ಸ್ಟ್, ಸ್ವಲ್ಪ ಈ ಕಡೆ ಬಾ. ಈಗ ಯಾರೊಬ್ಬರು ಅಲ್ಲಿ ನಿಂತಿದ್ದಾರೆ, ಅಲ್ಲಿ ಏನೋ ಒಂದು ಬರ್ತಾ ಇದೆ, ನೀವಂತೀರಿ ಸ್ವಲ್ಪ ಈ ಕಡೆ ಬಾ ಅಂತಂದು ಹೇಳ್ತೀರಲ್ವಾ. ಸೊ ಅದನ್ನ ಹೇಳಿಕೆ ಕಮ್ ಹೇರ್ ಅ ಬಿಟ್ ಅಂತಂದು ಇಲ್ಲಿ ಯೂಸ್ ಮಾಡಬಾರ್ದು. ಸ್ವಲ್ಪ ಈ ಕಡೆ ಬಾ ಅಂತಂದರೆ ನನ್ನ ಸಮೀಪ ಬಾ ಅಂದ ಹಾಗೆ ಅಲ್ವಾ. ಸೊ ಅದಕ್ಕೆ ನಾವೇನಂತಂದು ಯೂಸ್ ಮಾಡಬೇಕು, ಕಮ್ ಕ್ಲೋಸರ್. ಈ ಕೆಲವೊಮ್ಮೆ ಏನಾಗ್ತಾ ಇರುತ್ತೆ, ನೀವು ಯಾರ ಜೊತೆಗೆ ಮಾತನಾಡ್ತಾ ಇರ್ತೀರಿ, ಅವ್ರು ಮಾತನಾಡೋದು ನಿಮಗೆ ಕೇಳಿಸ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ನೀವೇನಂತೀರಿ, ಸ್ವಲ್ಪ ಹತ್ತಿರ ಬಂದು ಮಾತಾಡು ಅಂತಂದು ಹೇಳ್ತೀರಲ್ವ, ಸ್ವಲ್ಪ ಹತ್ತಿರ ಬಾ, ಆವಾಗ ಕಮ್ ಕ್ಲೋಸರ್ ಅಂತಂತ ನಾವು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಬಿಟ್ ಅಂತನ್ನೋದನ್ನು ಯೂಸ್ ಮಾಡ್ಬೋದು, ಡಿಫ್ರೆಂಟ್ ಸನ್ನಿವೇಶದಲ್ಲಿ ಬೇರೆ ಬೇರೆ ರೀತಿ ನಾವು ಕೆಲವೊಂದಿಷ್ಟು ವಾಕ್ಯಗಳನ್ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಫುಲ್ ಇಟ್ ಅ ಬಿಟ್. ನೋಡಿರಿ, ಫುಲ್ ಇಟ್ ಅ ಬಿಟ್ ಅಂತಂತಂದರೆ ಸ್ವಲ್ಪ ಎಳೆಯಿರಿ. ಈಗ ಏನನ್ನು ನೀವು ಎಳಿತಾ ಇರ್ತೀರಿ, ಎಳೆಯೋದಕ್ಕೆ ಈಗ ನೀವು ಬಾಗಿಲನ್ನು ಎಳೆಯಿರಿ, ಫುಲ್ ದ ಡೋರ್. ಓಕೆ, ಬಾಗಿಲನ್ನು ಪುಷ್ ಮಾಡಿರಿ, ಪುಷ್ ದ ಡೋರ್ ಅಂತಂದು ಹೇಳ್ತಾ ಇರ್ತೀರಲ್ವ. ಈಗ ಸ್ವಲ್ಪ ಅದನ್ನು ಎಳೆಯಿರಿ ಅಂತಂದು ಹೇಳಲಿಕ್ಕೆ ನಾವೇನಂತಂದು ಹೇಳ್ತೀವಿ, ಫುಲ್ ಇಟ್ ಅ ಬೀಟ್. ಫುಲ್ ಇಟ್ ಅ ಬೀಟ್. ಅರ್ಥ ಆಗ್ತಾ ಇದೆಯಲ್ವಾ? ವಂಡರ್ಫುಲ್. ಸೊ ಈಗ ನೆಕ್ಸ್ಟ್ ನೋಡ್ರಿ, ಕೆಲವು ವಾಕ್ಯಗಳು
ಸ್ವಲ್ಪ ಅದನ್ನು ಮೇಲೆತ್ತಿಕೋ. ಈಗ ಏನೋ ಒಂದು ಕೆಳಗಡೆ ಬಿದ್ದಿದೆಯಪ್ಪ, ಅದನ್ನ ಒಂಚೂರು ನೀವು ಮೇಲೆ ಎತ್ತಿಟ್ಕೊಳ್ಳಿ ಅಂತಂತಂದು ಹೇಳ್ತಾ ಇರ್ತೀರಲ್ವ, ಅವಾಗ ನೀವೇನಂತಂದು ಹೇಳಬೇಕು, ಪಿಕ್ ಇಟ್ ಅಪ್ ಅಂತಂತಂದು ಹೇಳಬೇಕು. ಪಿಕ್ ಇಟ್ ಅಪ್ ಅ ಬಿಟ್, ಸ್ವಲ್ಪ ಅಂತಂತಂದು ಯೂಸ್ ಮಾಡಲಿಕ್ಕೆ ಅಲ್ಲಿ ಪಿಕ್ ಇಟ್ ಅಪ್ ಅ ಬಿಟ್ ಅಂತಂತಂದು ಹೇಳ್ಬೋದು. ಬಟ್ ಇಲ್ಲಿ ಅ ಬಿಟ್ ಅಂತಂದು ಯೂಸ್ ಮಾಡೋದು ಅಷ್ಟೊಂದು ಸಮಂಜಸ ಆಗಲ್ಲ. ಈ ಕೆಳಗೆ 100 ರೂಪಾಯಿ ನೋಟ್ ಬಿದ್ದಿದೆ ಅಥವಾ 500 ರೂಪಾಯಿ ನೋಟ್ ಬಿದ್ದಿದೆ ಅಂತಂದು ಇಟ್ಕೊಳ್ಳಿ. ಅವಾಗ ನೀವೇನಂತೀರಿ, ಅದನ್ನ ನೋಟನ್ನು ಎತ್ಕೋ ಅಂತಂದು ಹೇಳ್ತೀರಲ್ವ, ಪಿಕ್ ಅ 500 rupees ನೋಟ್ ಅಪ್ ಅಂತ ನಾವು ಹೇಳಬೇಕಾಗತ್ತೆ. ಪಿಕ್ 500 rupees ನೋಟ್ ಅಪ್. ಇಲ್ಲಿ ಪಿಕಪ್ 500 rupees ಅಂತನಲ್ಲ, ಪಿಕ್ 500 rupees ಅಪ್ ಅಂತಂತಂದು ನಾವಲ್ಲಿ ಹೇಳಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಸ್ವಲ್ಪ ಅದನ್ನು ಸರಿಸಿರಿ. ಈಗ ಜನರಲಿ ನೀವು ಊಟಕ್ಕೆ ಕೂತಿರ್ತೀರಿ, ಸೊ ಯಾವಾಗಲೂ ಹೋಟ್ಲಿಗೆ ಹೋಗಿದ್ದೀರಿ ಅಥವಾ ಯಾವುದೇ ಒಂದು ಫಂಕ್ಷನಲ್ಲಿ, ಸ್ವಲ್ಪ ಅಲ್ಲಿ ಇದನ್ನು ನೀವು ಊಟ ಮಾಡ್ತಾ ಇರಬೇಕಾದ್ರೆ ಅದನ್ನು ಸರಿಸ್ರಿ ಇದನ್ನು ಸರಿಸ್ರಿ ಅಂತಂದು ಹೇಳ್ತಾ ಇರ್ತೀರಲ್ವ, ಆವಾಗ ನಾವೇನಂತಂದು ಹೇಳಬೇಕು, ಫಾಸ್ಟ್ ಇಟ್ ಅಪ್ ಬಿಟ್ ಅಂತಂದು ಹೇಳಬೇಕು. ಓಕೆ, ಫಾಸ್ಟ್ ಇಟ್ ಅಪ್ ಬಿಟ್. ಈಗ ನಿಮಗೆ ಉಪ್ಪು ಬೇಕಾಗಿದೆ, ಫಾಸ್ಟ್ ಸಾಲ್ಟ್ ಅ ಬಿಟ್. ಸೊ ಈ ರೀತಿಯಾಗಿ ನಾವು ಹೇಳ್ಬೋದು, ಪಾಸ್ ಸಾಲ್ಟ್. ಓಕೆ, ಈ ರೀತಿಯೂ ಹೇಳ್ಬೋದು, ಫಾಸ್ಟ್ ಸಾಲ್ಟ್ ಅ ಬಿಟ್, ಈ ರೀತಿಯಾಗಿಯೂ ಹೇಳ್ಬೋದು. ಓಕೆ, ಸೊ ಫಾಸ್ಟ್ ಇಟ್ ಅ ಬಿಟ್ ಅನ್ನೋದನ್ನು ಆ ಸಂದರ್ಭದಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್, ಸ್ವಲ್ಪ ಆ ಕಡೆ ನೋಡು, ಆ ಕಡೆ ನೋಡು ಈ ಕಡೆ ನೋಡು ಅಂತಂದು ಹೇಳ್ತಾ ಇರ್ತೀರಲ್ವ, ಸೊ ಅದನ್ನ ಲುಕ್ ದೇರ್ ಅ ಬಿಟ್, ಸ್ವಲ್ಪ ಈ ಕಡೆ ನೋಡು, ಲುಕ್ ಹೇರ್ ಅ ಬಿಟ್. ನೆಕ್ಸ್ಟ್, 1 ನಿಮಿಷ ತಡೆಯಿರಿ. ಇವಾಗ ಕೆಲವೊಮ್ಮೆ ನೀವು ಫೋನಲ್ಲಿ ಮಾತನಾಡ್ತಾ ಇರ್ತೀರಿ, 1 ನಿಮಿಷ ತಡೀರಿ ನಾನು ಹೊಳ್ಳಿ ಕಾಲ್ ಮಾಡ್ತೀನಿ, ಈ ರೀತಿಯಾಗಿ ಹೇಳ್ತಿರ್ತೀರಲ್ವ, ಅವಾಗ ನಾವೇನಂತಂದು ಹೇಳಬೇಕು, ಹೋಲ್ಡ್ ಆನ್ ಅ ಮಿನಿಟ್ ಅಂತಂದು ಹೇಳಬಾರ್ದು, ಹೋಲ್ಡ್ ಆನ್ ಅಂತಂದರೆ ಸಾಕು. ಬಟ್ ಇಲ್ಲಿ ನೀವು ಹೋಲ್ಡ್ ಆನ್ ಅ ಮೂಮೆಂಟ್ ಅಂತಂದು ಹೇಳ್ಬೋದು, ಹೋಲ್ಡ್ ಆನ್ ಅ ಮೂಮೆಂಟ್ ಅಂತಂದು ಹೇಳ್ಬೋದು. ಸರ್, ಇಲ್ಲಿ 1 ನಿಮಿಷ ಅಂತ ಕನ್ನಡದಲ್ಲಿ ಇದೆಯಲ್ವಾ, ಹಾಗೆ ನಾವು ಹೋಲ್ಡ್ ಆನ್ ಅ ಮಿನಿಟ್ ಅಂತಂದು ಹೇಳ್ಬೋದಾ? ಹೇಳ್ಬೋದು, ಹೇಳಿದ್ರೂ ನಡೆಯುತ್ತೆ, ಹೇಳದೇ ಇದ್ದರೂ ನಡೆಯುತ್ತೆ. ಸೊ ಈಗ ಎಕ್ಸಾಕ್ಟಾಗಿ ಕನ್ನಡದ ಹಾಗೆಯೇ ಇಂಗ್ಲೀಷಲ್ಲಿ ಮಾತನಾಡಬೇಕು ಅಂತಂದಿಲ್ಲ, ನೀವು ಹೋಲ್ಡ್ ಆನ್ ಅಂತಂತಂದ್ರೆ ಸಾಕು, ಸ್ವಲ್ಪ ತಡೀರಿ ಅಂತಂದು ಹಾಗೆಯೇ ಅದು ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಸ್ವಲ್ಪ ರುಚಿ ನೋಡಿ. ಇದನ್ನು ಯಾವಾಗ ಬಳಸ್ತೀವಿ? ಈಗ ನೀವು ಏನೋ ಅಡುಗೆ ಮಾಡ್ತಾ ಇರ್ತೀರಿ, ಅಡುಗೆ ಮಾಡಿದಾಗ ಅದು ಹೇಗಾಗಿದೆ ಅಂತಂತಂದು ನೀವು ಇನ್ನೊಬ್ಬರಿಗೆ ನೋಡ್ಲಿಕ್ಕೆ ಹೇಳ್ತಾ ಇರ್ತೀರಿ ನೋಡ್ರಿ, ಸ್ವಲ್ಪ ಇದನ್ನು ರುಚಿ ನೋಡ್ರಿ ಹೆಂಗಾಗಿದೆ ಅಂತಂತಂದು ಹೇಳ್ತಾ ಇರ್ತೀರಲ್ವ, ಸೊ ಅದನ್ನು ನೀವು ಹೇಳಲಿಕ್ಕೆ ಟೇಸ್ಟ್ ಅ ಬಿಟ್ ಅಂತಂತಂದು ಹೇಳಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ಸೊ ನಾವು ಲೆಟ್ ಅಸ್ ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್ ಒನ್ಸ್ ಅಗೇನ್. ಓಕೆ, ಕಮಾನ್, ಸೇ ವಿತ್ ಮೀ, ನನ್ನ ಜೊತೆಗೆ ಹೇಳಿ. ಮೂವ್ ಅ ಬಿಟ್, ಪುಶ್ ಇಟ್ ಲಿಟಲ್. ಹೇಳಿ, ಅಲ್ಲಿ ಕೂತ್ಕೊಂಡು ಹೇಳಿ. Scratch a bit on my back. Scratch a bit on my back. Come closer. Come closer. Pull it a bit. Next. Pick it up. Pick it up. Fast it a bit. Look there a bit. Look here a bit. Hold on a moment. Hold on a moment. Hold on. Just hold on. Taste it a bit. Taste it a bit. ಓಕೆ, ಮಾಡಿದ್ರಲ್ವಾ? ಸೊ ಹಾಗಾದರೆ ಇವು 10 ಸೆಂಟೆನ್ಸ್ಗಳಾದವು. ಈಗ ಇನ್ನೂ ನಾನು ನಿಮಗೆ 10 ಸೆಂಟೆನ್ಸ್ಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಆರ್ ಯು ಎಂಜಾಯಿಂಗ್ ದಿಸ್ ವಿಡಿಯೋ? ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ವಾ? ಇಷ್ಟ ಆಗ್ತಾ ಇದ್ದರೆ ಈ ಕೂಡಲೇ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಕಮಾನ್, ಲೈಕ್ ದಿಸ್ ವಿಡಿಯೋ. ಹ್ಯಾವ್ ಯು ಲೈಕ್ಡ್? ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಸ್ವಲ್ಪ ಆ ಕಡೆ ಸರಿ ಇರಿ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತಂತಂದರೆ, ನೀವು ಹೋಗ್ತಾ ಇರ್ತೀರಿ, ದಾರಿಲಿ ಯಾರೋ ಅಡ್ಡ ನಿಂತಿದ್ದಾರೆ, ಸ್ವಲ್ಪ ಆ ಕಡೆ ಸರಿರಿ, ನನಗೆ ದಾರಿ ಬಿಡಿ ಅಂತಂದು ಹೇಳ್ತಾ ಇರ್ತೀರಲ್ವ. ಸೊ ಅವಾಗ ಸೈಡ್ ಪ್ಲೀಸ್ ಅಂತಂತಂದು ಅಂತಿರ್ತೀರಿ ನೀವು. ಸೊ ಅದ್ರ ಬದಲಾಗಿ ಗಿವ್ ಮೀ ಅ ವೇ ಅಂತಂದು ಹೇಳಬೇಕು. ಏನು? ಗಿವ್ ಮೀ ಅ ವೇ. ಓಕೆ, ಅಥವಾ ಕೆಲವೊಮ್ಮೆ ಏನಂತಂತಂದರೆ ಇದನ್ನು ಅನ್ಲಿಕ್ಕೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಎಕ್ಸ್ಕ್ಯೂಸ್ ಮೀ ಅಂತಂದರೂ ಸಹ ಅವರು ಪಕ್ಕಕ್ಕೆ ಸರಿತಾರೆ. ಎಕ್ಸ್ಕ್ಯೂಸ್ ಮೀ ಅಂತಂದ್ಬಿಟ್ಟು ನೀವು ಹೋಗಬೇಕಾಗತ್ತೆ. ಓಕೆ, ಅಥವಾ ಸೈಡ್ ಪ್ಲೀಸ್ ಅಂತಂದು ಜನರಲಿ ಮಾತನಾಡ್ತಾ ಇರಬೇಕಾದ್ರೆ ನಾವು ಹೇಳ್ತಾ ಇರ್ತೀವಿ. ವಂಡರ್ಫುಲ್. ಸ್ವಲ್ಪ ಇದನ್ನು ಪಕ್ಕಕ್ಕಿಡಿ. ಈಗೇನೋ ಒಂದಿದೆ, ಅದನ್ನು ನೀವು ಆ ಕಡೆ ಇಡ್ರಿ ಅಂತಂದು ನೀವು ಇನ್ನೊಬ್ರಿಗೆ ಹೇಳ್ತೀರಿ. ಸೊ ಅದನ್ನ ಹೇಳಬೇಕಾದ್ರೆ ಸ್ವಲ್ಪ ಇದನ್ನ ಪಕ್ಕಕ್ಕಿಡಿ ಅಂತಂದು ಹೇಳಿಕೆ ಕೀಪ್ ಇಟ್ ಅಸೈಡ್. ಕೀಪ್ ಇಟ್ ಅಸೈಡ್. ಓಕೆ, ಕೀಪ್ ಇಟ್ ಅಸೈಡ್, ಈ ರೀತಿ. ನೆಕ್ಸ್ಟ್, ಸ್ವಲ್ಪ ನನ್ನ ಮಾತು ಕೇಳು. ಈಗ ಯಾರಿಗೂ ನೀವು ಏನೋ ಹೇಳ್ತಾ ಇದ್ದೀರಿ, ಅವರು ನಿಮ್ಮ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ಅಥವಾ ನೀವು ಹೇಳಿದ ಮಾತನ್ನು ಕೇಳ್ತಾ, ಸ್ವಲ್ಪ ನಾನು ಹೇಳಿದ ಹಾಗೆ ಕೇಳು ಪುಟ ಅಂತಂದು ಹೇಳ್ತಾ ಇರ್ತೀರಲ್ವ. ಸೊ ಅದನ್ನ ಹೇಳಿಕೆ ಪ್ಲೀಸ್ ಲಿಸನ್ ಟು ಮೀ.
ಪ್ಲೀಸ್ ಲಿಸನ್ ಮೈ ವರ್ಡ್ಸ್, ಈ ರೀತಿಯಾಗಿ ನೀವು ಇಲ್ಲಿ ಹೇಳ್ಬೋದು. ಈಗ ಇಲ್ಲಿ ಸ್ವಲ್ಪ ಅಂತಂತಂದು ಕನ್ನಡದಲ್ಲಿ ಏನಿದೆ ಅದನ್ನು ಎಕ್ಸಾಕ್ಟಾಗಿ ನೀವೆಲ್ಲ ಸೆಂಟೆನ್ಸ್ಗಳಲ್ಲಿ ಬಿಟ್ ಅಂತಂದು ಯೂಸ್ ಮಾಡಬೇಕಂತಂದು ಏನಿಲ್ಲ. ಓಕೆ, ಬಟ್ ಸಮಯ ಸಂದರ್ಭಾನುಸಾರವಾಗಿ ನೀವು ಅಲ್ಲಿ ಯೂಸ್ ಮಾಡಬೇಕಾಗತ್ತೆ. ವಂಡರ್ಫುಲ್. ನೆಕ್ಸ್ಟ್ ಕೆಲವೊಮ್ಮೆ ಅಂತಿರ್ತೀರಿ ಸ್ವಲ್ಪ ಇದನ್ನು ಬಿಸಿ ಮಾಡು ಅಂತಂತಂದು. ಈಗೇನೋ ತಿಂತಾರೆ, ಇದನ್ನ ಸ್ವಲ್ಪ ಬಿಸಿ ಮಾಡು. ಓಕೆ, ಬಿಸಿ ಮಾಡಿ ತೆಗೆದುಕೊಂಬ, ಈ ರೀತಿ ಹೇಳ್ತಿರ್ತೀರಿ ನೀವು. ಬಿಸಿ ಮಾಡು ಅಂತಂದು ಹೇಳಿಕೆ ಏನಂತಂದು ಹೇಳ್ತೀರಿ? ಸೊ ಇದನ್ನು ಜನರಲಿ ನಮಗೆ ಗೊತ್ತಿರೋದು ಹಾಟ್ ಅಂತಂತಂದು ಗೊತ್ತಿರುತ್ತೆ ಬಿಸಿಗೆ. ಈಗ ಬಿಸಿ ಮಾಡು ಅಂತನ್ಲಿಕ್ಕೆ ಏನಂತಂದು ಯೂಸ್ ಮಾಡಬೇಕು? ವಾರ್ಮ್ ಇಟ್. ವಾರ್ಮ್ ಅನ್ನುವ ವರ್ಬ್ ಬರುತ್ತೆ. ವಾರ್ಮ್ ಇಟ್ ಅ ಬಿಟ್. ವಾರ್ಮ್ ಇಟ್ ಅ ಬಿಟ್. ಓಕೆ, ಎಸ್. ನೆಕ್ಸ್ಟ್ ಕೆಲವೊಮ್ಮೆ ಏನೋ ಒಂದು ಗಂಟು ಹಾಕ್ತಾ ಇರ್ತೀರಿ. ಎಸ್, ಆ ಗಂಟು ಹಾಕೋದಕ್ಕೆ ಇಂಗ್ಲೀಷ್ನಲ್ಲಿ ಅಂತೀರಿ. ಕೆಲವೊಮ್ಮೆ ನಾವು ಶೂಸ್ಗಳನ್ನು, ಶೂ ಲೇಸ್ಗಳನ್ನು ಗಂಟು ಹಾಕ್ತೀವಿ, ಅಥವಾ ಏನನ್ನೋ ಚೀಲ ತೊಗೊಂಡು ಅದನ್ನ ಗಂಟು ಹಾಕ್ತಾ ಇರ್ತೀವಿ. ಈ ಗಂಟು ಹಾಕು ಅಂತಂದು ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಟೈ ಅ ನಾಟ್. ಟೈ ಅ ನಾಟ್. ಇಲ್ಲಿ ಕೆ ಏನಾಗಿರುತ್ತೆ? ಅದು ಸೈಲೆಂಟ್ ಆಗಿರುತ್ತೆ. ಟೈ ಅ ನಾಟ್, ಈ ರೀತಿ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ನೋಡಿರಿ, ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಅವನನ್ನು ಕರೆಯಿರಿ ಅಂತಂದು ಹೇಳಿಕೆ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು? ಕಾಲ್ ಹಿಮ್ ಅ ಬಿಟ್. ಈಗ ಯಾರೋ ಒಬ್ಬರು ಹೊರಗಡೆ ನಿಂತಿದ್ದಾರೆ, ಯಾವನೋ ಒಂದು ಸ್ವಲ್ಪ ಕರೀರಿ ಅಂತಂದು ಹೇಳ್ತಾ ಇರ್ತೀರಲ್ವ, ಆವಾಗ ಕಾಲ್ ಹಿಮ್ ಅ ಬಿಟ್ ಅಂತಂದು ಯೂಸ್ ಮಾಡಬೇಕು. ನೆಕ್ಸ್ಟು ಇಲ್ಲಪ್ಪ ಸರ್ ಬ್ಯುಸಿ ಇದ್ದಾರೆ, ಯಾರೋ ಒಬ್ಬರು ಭೇಟಿಯಾಗಿ ಬಂದಿದ್ದಾರೆ. ಸೊ ನೀವೇನು ಮಾಡ್ತೀರಿ ಅಲ್ಲಿ? ನಿಮ್ಮ ಸರ್ ಬ್ಯುಸಿ ಇರ್ತಾರೆ ಒಳಗಡೆ, ಅದಕ್ಕೋಸ್ಕರ ನೀವೇನಂತೀರಿ? ಸ್ವಲ್ಪ ಹೊತ್ತು ನೀವು ಕಾಯಿರಿ, ಆಮೇಲೆ ಅವರು ಫ್ರೀ ಆದಮೇಲೆ ಕರಿತೀನಿ ಅಂತಂದು ಹೇಳ್ತಿರ್ತೀರಲ್ವ, ಅದನ್ನ ಹೇಳಿಕೆ. ಸೊ ಅಲ್ಲಿ ವೇಟ್ ಅ ಬಿಟ್ ಅಂತಂದು ನಾವು ಯೂಸ್ ಮಾಡಬಾರ್ದು. ಸೊ ವೇಟ್ ಫಾರ್ ಸಮ್ ಟೈಮ್ ಅಂತಂದು ಯೂಸ್ ಮಾಡಬೇಕು. ಈಗಿಲ್ಲಿ ಸ್ವಲ್ಪ ಅಂತಂದು ಕನ್ನಡದಲ್ಲಿ ಬಂದಿದೆ, ಬಟ್ ಎಕ್ಸಾಕ್ಟಾಗಿ ಅಲ್ಲಿ ಬಿಟ್ ಅಂತಂತಂದೇ ಯೂಸ್ ಮಾಡುವ ಹಾಗಿಲ್ಲ. ಅಲ್ಲಿ ನೋಡಿರಿ, ಸ್ವಲ್ಪ ಹೊತ್ತು ಅಂತಂದು ಇರೋದ್ರಿಂದ ಫಾರ್ ಸಮ್ ಟೈಮ್ ಅಂತಂದು ನಾವು ಅಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸ್ವಲ್ಪ ತಿನ್ನಲು ಏನಾದರೂ ಕೊಡಿ. ಈಗ ನಿಮಗೆ ಹೊಟ್ಟೆ ಹಸ್ತಿದೆ, ಅವಾಗ ನನಗೆ ತಿನ್ನಲಿಕ್ಕೆ ಏನಾದರೂ ಕೊಡು ಅಂತ ಕೇಳ್ತಾ ಇರ್ತೀರಲ್ವ. ಸೊ ಪ್ಲೀಸ್ ಗಿವ್ ಮಿ ಸಮ್ ಫುಡ್. ಪ್ಲೀಸ್ ಗಿವ್ ಮಿ ಸಮ್ ಫುಡ್. ಇಲ್ಲಿ ಸ್ವಲ್ಪ ಅಂತಂತನ್ಲಿಕ್ಕೆ ಪ್ಲೀಸ್ ಗಿವ್ ಮಿ ಸಮ್ ಫುಡ್ ಅ ಬಿಟ್ ಅಂತಂದು ಬರಲ್ಲ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಪ್ಲೀಸ್ ಗಿವ್ ಮಿ ಸಮ್ ಫುಡ್ ಅಂತಂತಂದ್ರೆ ದ್ಯಾಟ್ ಈಸ್ ಅಂಡರ್ಸ್ಟುಡ್. ನೆಕ್ಸ್ಟ್, ಸ್ವಲ್ಪ ಆಕೆಯೊಂದಿಗೆ ಮಾತನಾಡು. ಯಾರೊಬ್ಬರು ಮಾತಾಡ್ತಾ ಇರಲ್ಲ, ಒಂಚೂರು ಅವರ ಮಧ್ಯೆ ಮನಸ್ತಾಪ ಬಂದಿದೆ, ಸ್ವಲ್ಪ ನೀವು ಆಕೆಯೊಂದಿಗೆ ಮಾತನಾಡಿ ನೋಡಿ, ಸೊ ಏನಾದರೂ ಬಗೆಹರಿಬೋದು ಅಂತಂದು ಹೇಳ್ತಾ ಇರ್ತೀರಲ್ವ, ಅದನ್ನ ಹೇಳಿಕೆ ಟಾಕ್ ಟು ಹರ್ ಫಾರ್ ಸಮ್ ಟೈಮ್, ಈ ರೀತಿಯಾಗಿ ಹೇಳಬೇಕು. ನೆಕ್ಸ್ಟ್, ಸ್ವಲ್ಪ ನಿಮ್ಮ ತಂದೆ ತಾಯಿ ಮಾತು ಕೇಳು. ಈಗ ಯಾರೊಬ್ಬರು ಅವರ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ, ಅವನು ತನ್ನ ಇಚ್ಛೆ ಪ್ರಕಾರ ನಡೀತಾ ಇದ್ದಾನೆ, ಆವಾಗ ನೀವು ಏನು ಮಾಡ್ತೀರಿ? ಅವನಿಗೆ ಅಡ್ವೈಸ್ ಮಾಡ್ತೀರಿ, ನೋಡಪ್ಪ ತಂದೆ ತಾಯಿಗಳು ದೇವರಿದ್ದ ಹಾಗೆ, ಅವ್ರ ಮಾತನ್ನು ನೀನು ಕೇಳಬೇಕು ಅಂತಂತಂದು. ಸೊ ಅದನ್ನ ಹೇಳಲಿಕ್ಕೆ ಒಬೇ ಯುವರ್ ಪೇರೆಂಟ್ಸ್ ಅಂತಂದು ಹೇಳಬೇಕು. ಇಲ್ಲಿ ಸ್ವಲ್ಪ ಅಂತ ಅನ್ನೋದು ಯೂಸ್ ಆಗಲ್ಲ. ಓಕೆ, ಒಬೇ ಯುವರ್ ಪೇರೆಂಟ್ಸ್. ಅ ಬಿಟ್ ಅಂತಂದು ಬರಲ್ಲ ಅಲ್ಲಿ. ಓಕೆ, ಒಬೇ ಯುವರ್ ಪೇರೆಂಟ್ಸ್ ಅಂತಂದರೆ ಸಾಕು, ಅದು ಅರ್ಥ ಆದ ಹಾಗೆ. ಓಕೆ ಫ್ರೆಂಡ್ಸ್, ನಾವು ಲೆಟ್ ಅಸ್ ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್. ಗಿವ್ ಮೀ ಅವೇ. ಕಮ್ ಆನ್, ರಿಪೀಟ್. ಕೀಪ್ ಇಟ್ ಅಸೈಡ್. ಪ್ಲೀಸ್ ಲಿಸನ್ ಟು ಮೀ. Warm it a bit. Tie a knot. Call him a bit. Wait for some time. Please give me some food. Talk to her for some time. Obey your parents. Okay? Well friends, so ಇವು ಇವತ್ತಿನ ಡೈಲಿ ಯೂಸ್ ಮಾಡುವಂತಹ ಕೆಲವೊಂದಿಷ್ಟು ವಾಕ್ಯಗಳು. ಈಗ ನಾನು ಇದನ್ನ ಏನು ಹೇಳಿದ್ದೀನಿ ಅದನ್ನು ಕ್ಲೀನಾಗಿ ಎಲ್ಲವನ್ನು ನೋಟ್ಸ್ ಮಾಡ್ಕೊಳ್ಳಿ. ಜಸ್ಟ್ ನೋಟ್ಸ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಅವುಗಳನ್ನ ಉಪಯೋಗಿಸಿ. ಓಕೆ, ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಕೊಡಿ. ಅದರೊಂದಿಗೆ ಇವತ್ತಿನ ಈ 20 ಸೆಂಟೆನ್ಸ್ಗಳಲ್ಲಿ ನಿಮಗೆ ಯಾವ ಸೆಂಟೆನ್ಸ್ ಗೊತ್ತಿರಲಿಲ್ಲ ಅಂತನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಾನು ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ಯಾವ ಸೆಂಟೆನ್ಸ್ ಗೊತ್ತಿರಲಿಲ್ಲ ಅಂತನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತಂದು ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ನನ್ನ ವೀಡಿಯೋಸ್ಗಳನ್ನ ಮೆಚ್ಚಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.